ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನನ್ನ ಹೆಸರು ಪ್ರಮೀಳಾ. ನಾನು ಸ್ಕೂಲ್ ಟೀಚರ್. ಪ್ರತಿ ದಿನದ ರೀತಿಯೇ ಈ ದಿನ ಕೂಡ ನಾನು ಸ್ಕೂಲ್ಗೆ ಹೋಗಿದ್ದೆ. ನನ್ನ ಗಂಡ ನನ್ನನ್ನು ಸ್ಕೂಲ್ ಬಳಿ ಡ್ರಾಪ್ ಮಾಡಿ ಅವರು ಕೆಲಸದ ಮೇಲೆ ಹೊರಟು ಹೋದರು. ನಾನು ಈಗ ಸ್ಕೂಲ್ ಒಳಗೆ ಪ್ರವೇಶಿಸಿ ಸ್ಟಾಫ್ ರೂಮ್ಗೆ ಹೋಗಲು ಮುಂದಾದೆ. ಅಷ್ಟರಲ್ಲಿಯೇ ನನಗೆ ತುಂಬಾ ಜಾಸ್ತಿ ಹೊಟ್ಟೆ ನೋವು ಕಾಣಿಸಿತು. ಯಾಕೆಂದರೆ ನನಗೆ ಆಗ ಪೀರಿಯಡ್ ಶುರುವಾಗಿತ್ತು. ಟೀಚರ್ಸ್ ವಾಶ್ರೂಮ್ ಕೂಡ ಸ್ವಲ್ಪ ದೂರದಲ್ಲಿ ಇತ್ತು. ಆದ್ದರಿಂದಲೇ ನಾನು ಮಕ್ಕಳ ವಾಶ್ರೂಮ್ ಯೂಸ್ ಮಾಡೋಣ ಎಂದು ವಾಶ್ರೂಮ್ ಕಡೆ ಹೊರಟೆ. ನನಗನ್ನಿಸುತ್ತಿತ್ತು, ಟೀಚರ್ಸ್ ವಾಶ್ರೂಮ್ ಬಳಿ ಹೋಗುತ್ತಾ ನನ್ನ ಬಟ್ಟೆ ಗಲೀಜಾದರೆ ಹೇಗೆ ಎಂದು. ಈಗ ನಾನು ಮಕ್ಕಳ ವಾಶ್ರೂಮ್ ಬಳಿ ಹೊರಟೆ. ನಾನು ವಾಶ್ರೂಮ್ನ ಒಳಗೆ ಹೋದ ತಕ್ಷಣ ನನಗೆ ತುಂಬಾ ಗಾಬರಿಯಾಗಿ ಹೋಯಿತು. ಆ ದೃಶ್ಯವನ್ನು ನೋಡಿ ನನಗೆ ತುಂಬಾ ಭಯವಾಯಿತು. ನಾನು ಜೋರಾಗಿ ಕಿರುಚಿದೆ. ನನ್ನ ಕೂಗು ಪೂರ್ತಿ ಸ್ಕೂಲ್ಗೆಲ್ಲ ಕೇಳಿಸಿತು. ನಾನು ಗಾಬರಿಯಿಂದ ಹೊರಗೆ ಓಡಿ ಬಂದಿದ್ದೆ. ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಅಷ್ಟರಲ್ಲಿಯೇ ಅಲ್ಲಿಗೆ ಟೀಚರ್ಸ್ ಮತ್ತು ಸ್ಕೂಲ್ ಪ್ರಿನ್ಸಿಪಲ್ ಕೂಡ ಓಡಿ ಬಂದಿದ್ದರು. ಆಗ ಸ್ಕೂಲ್ ಶುರುವಾಗುವ ಸಮಯ ಬೇರೆ ಆಗಿತ್ತು. ಪ್ರಿನ್ಸಿಪಲ್ ನನ್ನ ಪರಿಸ್ಥಿತಿಯನ್ನು ನೋಡಿ, ಏನಾಯ್ತು, ನಿಮಗೆ ಹುಷಾರಿಲ್ವಾ ಪ್ರಮೀಳಾ ಮೇಡಮ್, ಏನಾಯ್ತು ಎಂದು ಕೇಳಿದರು. ನಾನು ನಡುಗುವ ಧ್ವನಿಯಲ್ಲಿ ಅವರಿಗೆ ಹೇಳಿದೆ, ನಾನು ವಾಶ್ರೂಮ್ನಲ್ಲಿ ನೋಡಿದ್ದನ್ನು. ಆ ಘಟನೆಯನ್ನು ನೋಡಿ ಅವರು ಕೂಡ ತುಂಬಾ ಗಾಬರಿಯಾದರು. ಎಲ್ಲ ಟೀಚರ್ಗಳು ಬಿಟ್ಟ ಕಣ್ಣು ಬಿಟ್ಟಂತೆಯೇ ಹಾಗೆಯೇ ನಿಂತಿದ್ದರು. ಇದು ಒಂದು ಹೆಣ್ಣು ಮಕ್ಕಳ ಸ್ಕೂಲ್ ಆಗಿತ್ತು. ಅಲ್ಲಿ ಈ ರೀತಿಯಾದಂತಹ ಘಟನೆ ಇದೇ ಮೊದಲ ಬಾರಿಗೆ ನಡೆದಿತ್ತು. ಆಗ ಪ್ರಿನ್ಸಿಪಲ್ ಮೇಡಮ್ ವಾಶ್ರೂಮ್ ಕಡೆಗೆ ಹೆಜ್ಜೆ ಹಾಕಿದರು. ಸ್ವಲ್ಪ ಸಮಯದ ನಂತರ ಅವರು ಹೊರಗೆ ಬಂದು ತಕ್ಷಣ ಕ್ಲೀನ್ ಮಾಡುವವರನ್ನು ಕರೆದು ವಾಶ್ರೂಮ್ ಅನ್ನು ಕ್ಲೀನ್ ಮಾಡಲು ಹೇಳಿದರು. ವಾಶ್ರೂಮ್ನಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದ ಆ ಮಗುವನ್ನು ಸ್ಟಾಫ್ ರೂಮ್ಗೆ ಕರೆತರಲಾಯಿತು. ಆ ಮಗುವಿನ ಪೂರ್ತಿ ಬಟ್ಟೆಗಳೆಲ್ಲ ರಕ್ತಸಿಕ್ತವಾಗಿದ್ದವು. ಈಗ ಪ್ರಿನ್ಸಿಪಲ್ ಅವರು ಟೀಚರ್ಸ್ಗಳಿಗೆ ಎಚ್ಚರಿಸಿದರು, ಈ ವಿಷಯ ಯಾವುದೇ ಕಾರಣಕ್ಕೂ ಹೊರಗೆ ಹೋಗಬಾರದು ಎಂದು. ವಾಶ್ರೂಮ್ಗೆ ಈಗ ಬೀಗ ಹಾಕಲಾಯಿತು. ಎಲ್ಲರ ಕಣ್ಣುಗಳಲ್ಲಿಯೂ ಭಯ ಆವರಿಸಿತು. ಅವರೆಲ್ಲರೂ ಆ ಮಗುವನ್ನು ಎಬ್ಬಿಸಲು ಪ್ರಯತ್ನ ಪಡುತ್ತಿದ್ದರು. ಆದರೆ ಆ ಮಗುವಿಗೆ ತುಂಬಾ ಬ್ಲಡ್ ಲಾಸ್ ಆಗಿತ್ತು. ನನ್ನ ಮನಸ್ಸು ಹೇಳುತ್ತಿತ್ತು, ಆ ಮಗುವನ್ನು ನಾವು ತಕ್ಷಣ ಆಸ್ಪತ್ರೆಗೆ ಸೇರಿಸಬೇಕು ಎಂದು. ಆದರೆ ಪ್ರಿನ್ಸಿಪಲ್ ಮೇಡಮ್ ತುಂಬಾ ಗಾಬರಿಪಟ್ಟಿದ್ದರು. ಇದು ಪೊಲೀಸ್ ಕೇಸ್ ಆಗುತ್ತದೆ ಎಂದು ಅವರಿಗೆ ಚೆನ್ನಾಗಿ ಗೊತ್ತು. ನಮ್ಮ ಸ್ಕೂಲ್ಗೆ ಎಷ್ಟೊಂದು ಅವಮಾನ, ನಮ್ಮ ಸ್ಕೂಲ್ಗೆ ಕೆಟ್ಟ ಹೆಸರು ಬರುತ್ತದೆ ಎಂದು ಅವರಿಗೆ ಭಯವಾಗಿತ್ತು. ಈ ವಿಷಯ ಹೊರಗೆ ಬಂದರೆ ಎಲ್ಲರೂ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸುತ್ತಾರೆ ಎಂದು ಅವರಿಗೆ ಅರ್ಥವಾಗಿತ್ತು. ಆದ್ದರಿಂದಲೇ ಅವರು ಸೈಲೆಂಟ್ ಆಗಿ ತಮಗೆ ಗೊತ್ತಿರುವ ಒಬ್ಬ ಲೇಡಿ ಡಾಕ್ಟರ್ನನ್ನು ಸ್ಕೂಲ್ಗೆ ಕರೆಸಿದರು. ಡಾಕ್ಟರ್ ಬಂದ ತಕ್ಷಣ ಆ ಮಗುವನ್ನು ಚೆಕಪ್ ಮಾಡಿದರು. ಡಾಕ್ಟರ್ ಹೇಳಿದರು, ಮಗುವಿನ ಪಲ್ಸ್ ರೇಟ್ ತುಂಬಾ ಡೌನ್ ಆಗಿದೆ. ಈ ಮಗುವ ಪ್ರಾಣಕ್ಕೆ ಅಪಾಯವಿದೆ. ತಕ್ಷಣ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡಬೇಕು. ಈ ಮಗುವಿಗೆ ಈವಾಗಲೇ ಪ್ರಜ್ಞೆ ಬರಲಿಲ್ಲ ಎಂದರೆ ಈ ಹುಡುಗಿ ಸತ್ತು ಹೋಗುವ ಸಾಧ್ಯತೆ ಇದೆ ಎಂದು ಡಾಕ್ಟರ್ ನಮ್ಮನ್ನು ತುಂಬಾ ಹೆದರಿಸಿಬಿಟ್ಟರು. ಡಾಕ್ಟರ್ನ ಮಾತು ಕೇಳಿ ನಮ್ಮ ಕೈಕಾಲುಗಳು ನಡುಗಲು ಶುರುವಾಗಿದ್ದವು. ನಾನು ಪ್ರಿನ್ಸಿಪಲ್ ಮೇಡಮ್ಗೆ ಹೇಳಿದೆ, ಮೇಡಮ್, ಈ ಮಗುವನ್ನು ಹತ್ತಿರದ ಯಾವುದಾದರೂ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋಣ ಎಂದು. ನಂತರ ಆಗುವುದೇನೋ ಹಾಗೆ ಆಗುತ್ತದೆ ಮೇಡಮ್. ನಾನು ಇಬ್ಬರ ಮಕ್ಕಳ ತಾಯಿಯಾಗಿದ್ದೆ. ಆ ಮಗುವಿನ ಪರಿಸ್ಥಿತಿ ನೋಡಿ ನನಗೆ ಹೃದಯ ಹಿಂಡಿದಂತಾಗುತ್ತಿತ್ತು. ಈಗ ನಾವು ಆ ಮಗುವನ್ನು ತೆಗೆದುಕೊಂಡು ಹಾಸ್ಪಿಟಲ್ಗೆ ಹೋದೆವು. ಅಲ್ಲಿ ಡಾಕ್ಟರ್ಗಳು ತಕ್ಷಣ ಆ ಮಗುವನ್ನು ಆಪರೇಷನ್ ಥಿಯೇಟರ್ಗೆ ತೆಗೆದುಕೊಂಡು ಹೋದರು. ಈಗ ಪ್ರಿನ್ಸಿಪಲ್ ಅವರು ನನ್ನನ್ನೇ ಗುರಾಯಿಸಿ ನೋಡಿದರು. ಅವರು ಹೀಗೆ ಹೇಳಿದರು, ಈ ಮಗು ನಿನ್ನ ಕ್ಲಾಸ್ನಲ್ಲಿ ತಾನೇ ಓದುತ್ತೆ, ನಿನಗೆ ಇದೆಲ್ಲ ಗೊತ್ತಿಲ್ವಾ ಯಾವಾಗಿಂದ ನಡೆಯುತ್ತಿದೆ ಎಂದು? ಇದು ಕೇವಲ ಒಂದು ದಿನದ ಕತೆ ಆಗಿರಲು ಸಾಧ್ಯವಿಲ್ಲ. ಆ ಮಾತುಗಳನ್ನು ಕೇಳಿ ನಾನು ತಲೆ ತಗ್ಗಿಸಿದೆ. ನಿಜ ಹೇಳಬೇಕೆಂದರೆ ನನಗೆ ಕೂಡ ಅನುಮಾನವಿತ್ತು. ನಾನು ಕೆಲವು ದಿನಗಳಿಂದ ವಿಚಿತ್ರವಾದ ಘಟನೆಗಳನ್ನು ಗಮನಿಸುತ್ತಿದ್ದೆ. ಆದರೆ ಪರಿಸ್ಥಿತಿ ಈ ಮಟ್ಟಕ್ಕೆ ಹೋಗುತ್ತದೆ ಎನ್ನುವ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಸ್ವಲ್ಪ ಸಮಯದಲ್ಲಿಯೇ ಪ್ರಿನ್ಸಿಪಲ್ ಮೇಡಮ್ಗೆ ಫೋನ್ ಬಂತು. ಸ್ಕೂಲ್ ಮಕ್ಕಳಿಗೆಲ್ಲ ಈ ವಿಷಯ ಗೊತ್ತಾಗಿದೆ. ಎಲ್ಲರೂ ಗುಸುಗುಸು ಮಾತನಾಡುತ್ತಿದ್ದಾರೆ ಎಂದು. ಯಾಕೆಂದರೆ ಈ ಘಟನೆ ಸ್ಕೂಲ್ನಲ್ಲೇ ನಡೆದಿತ್ತು. ಆ ಮಗು ಸ್ಕೂಲ್ ಯೂನಿಫಾರ್ಮ್ನಲ್ಲಿ ಸ್ಕೂಲಲ್ಲಿಯೇ ಇತ್ತು. ಈ ವಿಷಯ ಸ್ಕೂಲ್ಗೆ ಒಂದು ದೊಡ್ಡ ಕಲಂಕ ತಂದಿತು. ಈಗ ಪ್ರಿನ್ಸಿಪಲ್ ಮೇಡಮ್ ನನ್ನನ್ನು ನೋಡಿ ಹೇಳಿದರು, ಈ ವಿಷಯವನ್ನು ಇಲ್ಲಿಗೆ ಮುಗಿಸಲು ಪ್ರಯತ್ನ ಪಡು. ಆ ಮಗುವಿನ ತಾಯಿಯನ್ನು ತಕ್ಷಣ ಕರೆಸಿ ಅವರಿಗೆ 4 ಮಾತುಗಳನ್ನು ಹೇಳಿ ವಿಷಯವನ್ನು ಇಲ್ಲಿಗೆ ಮುಗಿಸಿ ಹಾಕು. ಈ ಮಗುವನ್ನು ಅವರಿಗೆ ಒಪ್ಪಿಸಿ ನಾವು ತಕ್ಷಣ ಸ್ಕೂಲ್ಗೆ ವಾಪಸ್ಸು ಹೊರಟು ಹೋಗೋಣ. ಈ ವಿಷಯ ಇಲ್ಲಿಗೆ ಮುಗಿದು ಹೋಗಲಿ. ಆದರೆ ನನ್ನ ಮನಸ್ಸಿಗೆ ಇದೆಲ್ಲ ಸರಿ ಎನ್ನಿಸುತ್ತಿರಲಿಲ್ಲ. ಆದರೆ ನಾನೇನು ಮಾಡಲು ಸಾಧ್ಯ? ನನ್ನ ಮೇಲೆ ಅಷ್ಟು ಒತ್ತಡಗಳನ್ನು ಹೇರುತ್ತಿದ್ದರು. ನಾನು ಕೂಡ ಅವರ ಮಾತುಗಳನ್ನು ಕೇಳಲೇಬೇಕಾದಂತಹ ಪರಿಸ್ಥಿತಿ. ಆ ಮಗುವಿಗೆ ತಂದೆ ಇರಲಿಲ್ಲ. ಅವರ ತಾಯಿ ಮಾತ್ರ ಇದ್ದರು. ಆ ತಾಯಿ ಬೇರೆಯವರ ಮನೆಗಳಲ್ಲಿ ಮನೆ ಕೆಲಸ ಮಾಡುತ್ತಿದ್ದರು. ಆ ಮಗು ಮತ್ತು ಅವರ ತಾಯಿ ನಮ್ಮ ಪಕ್ಕದ ಬೀದಿಯಲ್ಲಿಯೇ ಇದ್ದರು. ಆದ್ದರಿಂದಲೇ ನಾನು ಆಕೆಗೆ ತಕ್ಷಣ ಫೋನ್ ಮಾಡಿ ಕರೆಯುವಂತಾಯಿತು. ಈಗ ಅವರ ತಾಯಿ ಆಸ್ಪತ್ರೆಗೆ ಬಂದರು. ಆಕೆಗೆ ನಡೆದ ಎಲ್ಲ ಘಟನೆಯನ್ನು ತಿಳಿಸಿದಾಗ ಜೋರಾಗಿ ಅಳತೊಡಗಿದಳು. ಆಕೆ ಅಳುತ್ತಿದ್ದರೆ ಆಸ್ಪತ್ರೆಯಲ್ಲಿದ್ದ ಜನರೆಲ್ಲರೂ ಒಟ್ಟಿಗೆ ಸೇರಿದರು. ಎಲ್ಲರಿಗೂ ಈ ವಿಷಯ ಈಗ ತಿಳಿದಿತ್ತು. ಇದನ್ನು ನೋಡಿದ ಪ್ರಿನ್ಸಿಪಲ್ ಮೇಡಮ್ ಗಾಬರಿಯಾದರು.
ಈಗ ಪ್ರಿನ್ಸಿಪಲ್ ಮೇಡಮ್ ಆ ತಾಯಿಗೆ ಸುಮ್ಮನೆ ಇರಲು ಹೇಳಿ ಆಕೆಯನ್ನು ಹೆದರಿಸಲು ಪ್ರಯತ್ನಪಟ್ಟರು. ನೀವು ಈಗ ಜೋರಾಗಿ ಅಳುತ್ತಾ ಈ ರೀತಿ ಜನರನ್ನು ಸೇರಿಸಿದರೆ ನಿಮ್ಮ ಮಗಳಿಗೆ ಅವಮಾನವಾಗುತ್ತದೆ. ಅವಳ ಮುಂದಿನ ಜೀವನವನ್ನು ನೀವು ಯೋಚಿಸುವುದಿಲ್ಲವಾ? ಆ ತಾಯಿ ಈ ಮಾತುಗಳನ್ನು ಕೇಳಿ ಸುಮ್ಮನಾದಳು. ಆದರೆ ಆ ತಾಯಿಯ ಕಣ್ಣಲ್ಲಿ ಸಾವಿರಾರು ಪ್ರಶ್ನೆಗಳು. ಈಗ ಪ್ರಿನ್ಸಿಪಲ್ ಮೇಡಮ್ ಕೇಳುತ್ತಾರೆ, ನಿನ್ನ ಮಗಳು ಏನ್ ಮಾಡ್ತಾ ಇದ್ಲು? ನೀನೆಂತಹ ತಾಯಿ? ನಿನಗೆ ಗೊತ್ತೇ ಆಗ್ಲಿಲ್ವಾ ನಿನ್ನ ಮಗಳು ಈ ರೀತಿಯಾದಂತಹ ಕೆಲಸ ಮಾಡಿದ್ದಾಳೆ ಎಂದು? ಈ ಮಾತುಗಳನ್ನು ಕೇಳುತ್ತಿದ್ದ ಆ ತಾಯಿ ಈಗ ಅವಳು ಕಲ್ಲು ಬಂಡೆಯ ರೀತಿ ಸುಮ್ಮನೆ ನಿಂತಿದ್ದಳು. ಪ್ರಿನ್ಸಿಪಲ್ ಮೇಡಮ್ ತುಂಬಾ ಕಠಿಣವಾಗಿದ್ದರು. ಅವರು ಈ ವಿಷಯದಿಂದ ತನ್ನನ್ನು ಮತ್ತು ತಮ್ಮ ಶಾಲೆಯನ್ನು ಕಾಪಾಡಿಕೊಳ್ಳಲು ಬಯಸುತ್ತಿದ್ದರು. ಆಕೆ ತುಂಬಾ ಶಾಂತವಾಗಿ ಹೇಳಿದಳು, ನಿನ್ನ ಮಗಳಿಗೆ ಪ್ರಜ್ಞೆ ಬಂದ ಮೇಲೆ ಅವಳನ್ನೇ ಕೇಳಿ, ಅವಳ ಜೊತೆ ಏನು ನಡೆಯಿತು ಎಂದು. ನಮಗಂತೂ ಇದರ ಬಗ್ಗೆ ಏನೂ ಗೊತ್ತಿಲ್ಲ. ಪ್ರಿನ್ಸಿಪಲ್ ಮೇಡಮ್ ಈಗ ನನ್ನನ್ನು ನೋಡಿ ಸನ್ನೆ ಮಾಡಿದರು, ಇಲ್ಲಿಂದ ನಾವು ಹೊರಡೋಣ ಎಂದು. ಆದರೆ ಆ ಮಗುವನ್ನು, ಅವರ ತಾಯಿಯನ್ನು ಆ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗುವುದು ನನಗೆ ಒಂದು ಚೂರು ಇಷ್ಟವಿರಲಿಲ್ಲ. ಆ ಮಗು ನಮ್ಮ ಶಾಲೆಯಲ್ಲಿಯೇ ತುಂಬಾ ಒಳ್ಳೆಯ ಮಗು, ತುಂಬಾ ಬುದ್ಧಿವಂತೆ. ನನಗೆ ಚೆನ್ನಾಗಿ ಗೊತ್ತು ಆ ಮಗು ಎಷ್ಟು ಒಳ್ಳೆಯದೆಂದು. ಆ ಮಗು ತುಂಬಾ ಅಮಾಯಗಳು. ಆದರೂ ಆ ಮಗುವಿನ ಜೊತೆ ಏನೆಲ್ಲ ನಡೆದಿದೆಯೋ ಅದರ ಹಿಂದೆ ಯಾರದ್ದೋ ಕೈವಾಡ ಇದೆ. ಆದರೆ ಈಗ ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ಶಾಲೆಯ ಸಮಯವಾಗಿತ್ತು. ನನಗೆ ನನ್ನ ಕೆಲಸದ ಮೇಲೆ ಹೋಗಬೇಕಿತ್ತು. ನಾನು ಅವರ ತಾಯಿಗೆ ಹುಷಾರಾಗಿರಿ ಎಂದು ಹೇಳಿ ಪ್ರಿನ್ಸಿಪಲ್ ಮೇಡಮ್ನ ಜೊತೆ ಅಲ್ಲಿಂದ ಹೊರಟು ಹೋದೆ. ನಾವು ಶಾಲೆಗೆ ಬಂದ ನಂತರ ಶಾಲೆ ಪೂರ್ತಿ ಶಾಂತವಾಗಿತ್ತು. ಆದರೆ ಆ ಶಾಂತವಾಗಿರುವ ಸ್ಥಳದಲ್ಲಿ ಕೂಡ ಗುಸುಗುಸು ಮಾತುಗಳು ಕೇಳಿಸುತ್ತಿದ್ದವು. ಎಲ್ಲ ಮಕ್ಕಳು ಆ ಹುಡುಗಿಯ ಬಗ್ಗೆಯೇ ಮಾತನಾಡಿಕೊಳ್ಳುತ್ತಿದ್ದರು. ಕೆಲವರು ಅವಳನ್ನು ದೋಷಿ ಎನ್ನುತ್ತಿದ್ದರು. ಇನ್ನು ಕೆಲವರು ವಿಷಯ ಏನು ಎಂದು ಕುತೂಹಲದಿಂದ ಮಾತಾಡುತ್ತಿದ್ದರು. ನನ್ನ ಮನಸ್ಸಿಗೆ ಸ್ವಲ್ಪ ಕೂಡ ನೆಮ್ಮದಿಯಿಲ್ಲ. ನನಗೆ ಈಗ ಎಲ್ಲ ವಿಷಯಗಳು ಕಣ್ಣ ಮುಂದೆ ಓಡಾಡುತ್ತಿದ್ದವು. ಇದು ಸಾಮಾನ್ಯವಾದ ವಿಷಯವಾಗಿರಲಿಲ್ಲ. ಆದರೆ ಈ ವಿಷಯವನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೆಯುತ್ತಿತ್ತು. ಎಲ್ಲರೂ ಸೈಲೆಂಟ್ ಆಗಿರಿ. ಈಗ ಪ್ರಿನ್ಸಿಪಲ್ ಮೇಡಮ್ ಜೋರಾಗಿ ಕೂಗಿದರು, ಇನ್ನು ಮುಂದೆ ನಮ್ಮ ಸ್ಕೂಲ್ನಲ್ಲಿ ಈ ವಿಷಯದ ಬಗ್ಗೆ ಯಾವುದೇ ರೀತಿಯ ಚರ್ಚೆ ನಡೆಯಬಾರದು. ಈಗ ವಾಶ್ರೂಮ್ನ ಪೂರ್ತಿ ಸ್ವಚ್ಛತೆ ನಡೆದಿತ್ತು. ಸ್ಕೂಲ್ ಮುಗಿದ ನಂತರ ಮಕ್ಕಳೆಲ್ಲ ಅವರವರ ಮನೆಗಳಿಗೆ ಹೊರಟು ಹೋದರು. ಎಲ್ಲ ಮಕ್ಕಳ ಮನಸ್ಸಿನಲ್ಲಿಯೂ ಸಾವಿರಾರು ಪ್ರಶ್ನೆಗಳಿದ್ದವು. ನಮ್ಮ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ನಾನು ಆ ಮಗುವಿನ ಬಳಿ ಹೋಗಬೇಕಿತ್ತು. ಅವರು ಕಡು ಬಡವರಾಗಿದ್ದರು. ಆ ಮಗುವಿಗೆ ಪ್ರಜ್ಞೆ ಬಂತೋ ಇಲ್ಲವೋ ಅದು ಕೂಡ ನನಗೆ ಗೊತ್ತಿಲ್ಲ. ನಾನು ತಕ್ಷಣ ಒಂದು ಆಟೋ ಮಾಡಿಕೊಂಡು ಆಸ್ಪತ್ರೆಗೆ ಹೋದೆ. ನಾನು ಹಾಸ್ಪಿಟಲ್ಗೆ ಹೋದಾಗ ಅವರ ತಾಯಿ ಹೇಳಿದರು, ಮಗುವಿನ ಪರಿಸ್ಥಿತಿ ಈಗ ಮೊದಲಿಗಿಂತಲೂ ಪರವಾಗಿಲ್ಲ. ಆದರೆ ಅವಳಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಡಾಕ್ಟರ್ ಕೂಡ ಅವಳನ್ನು ಮೀಟ್ ಮಾಡಲು ನನಗೆ ಅವಕಾಶ ಕೊಡುತ್ತಿಲ್ಲ. ಮಗುವಿನ ತಾಯಿ ನನ್ನನ್ನು ತಬ್ಬಿಕೊಂಡು ಜೋರಾಗಿ ಅಳುತ್ತಿದ್ದಳು. ಮೇಡಮ್, ನಿಮಗೆ ಚೆನ್ನಾಗಿ ಗೊತ್ತು ತಾನೆ, ನಾನೊಬ್ಬಳು ವಿಧವೆ. ಬೇರೆಯವರ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇನೆ. ಬಂದ ದುಡ್ಡಿನಿಂದಲೇ ನನ್ನ ಮಗಳನ್ನು ಓದಿಸುತ್ತಿದ್ದೇನೆ. ಎಷ್ಟೋ ಕಷ್ಟಪಟ್ಟು ನಾನು ನನ್ನ ಮಗಳನ್ನು ಓದಿಸುತ್ತಿದ್ದೇನೆ, ಅವಳ ಜೀವನ ಚೆನ್ನಾಗಿರಲಿ ಎಂದು. ನನಗೆ ನನ್ನ ಮಗಳು ಜೀವನದಲ್ಲಿ ಚೆನ್ನಾಗಿ ಬದುಕಬೇಕೆನ್ನುವುದು ಒಂದೇ ಆಸೆ. ನನ್ನ ರೀತಿ ಅವನ ಜೀವನ ಹಾಳಾಗಬಾರದು ಎಂದುಕೊಂಡಿದ್ದೆ. ಆದರೆ ಆಕೆ ಹೇಳುತ್ತಿದ್ದ ಹಾಗೆಯೇ ಆಕೆಯ ಬಾಯಿಂದ ಮಾತೇ ಹೊರಡಲಿಲ್ಲ. ನನಗೇನು ಗೊತ್ತು, ಶಾಲೆಯ 4 ಗೋಡೆಗಳ ಮಧ್ಯೆ ನನ್ನ ಮಗಳ ಜೊತೆ ಈ ರೀತಿ ಭಯಾನಕವಾದ ಘಟನೆ ನಡೆಯುತ್ತದೆ ಎಂದು. ನಾನು ತುಂಬಾ ಆಶ್ಚರ್ಯವಾಗಿ ಕೇಳಿದೆ, ನಿಮಗೆ ಹೇಗೆ ಗೊತ್ತು ಇವೆಲ್ಲ ಸ್ಕೂಲ್ನಲ್ಲಿಯೇ ನಡೆದಿದೆ ಎಂದು? ನೀವು ಹೇಗೆ ಆ ರೀತಿ ಹೇಳಲು ಸಾಧ್ಯ? ಆ ತಾಯಿ ಅಳುವ ಧ್ವನಿಯಲ್ಲಿ ಹೇಳಿದಳು, ನನ್ನ ಮಗಳು ಶಾಲೆ ಬಿಟ್ಟು ಬೇರೆಲ್ಲೂ ಓಡಾಡುವುದಿಲ್ಲ. ಮನೆ ಬಿಟ್ಟರೆ ಶಾಲೆ, ಶಾಲೆ ಬಿಟ್ಟರೆ ಮನೆ ಎನ್ನುವಂತೆ ಮಾತ್ರ ಇದ್ದಳು. ನನ್ನ ಮಗಳು ಕೆಲವು ತಿಂಗಳ ಹಿಂದೆ ಸ್ಕೂಲ್ಗೆ ಹೋಗಲು ಹೆದರಿಕೊಳ್ಳುತ್ತಿದ್ದಳು. ಸ್ಕೂಲ್ಗೆ ಸಮಯ ಆಗುತ್ತಿದ್ದ ಹಾಗೆ ಅವಳು ಹೇಳುತ್ತಿದ್ದಳು, ಅಮ್ಮ, ನನಗೆ ಸ್ಕೂಲ್ಗೆ ಹೋಗಲು ಇಷ್ಟವಿಲ್ಲ. ಮೊದಲೆಲ್ಲ ನನ್ನ ಮಗಳು ಸ್ಕೂಲ್ಗೆ ರಜೆ ಹಾಕಬೇಕೆಂದರೆ ಒಪ್ಪಿಕೊಳ್ಳುತ್ತಿರಲಿಲ್ಲ. ಈಗ ಸ್ಕೂಲ್ಗೆ ಹೋಗಲೇ ಹೆದರುತ್ತಿದ್ದಳು. ನನಗನ್ನಿಸುತ್ತಿತ್ತು, ನನ್ನ ಮಗಳು ದೊಡ್ಡವಳಾಗುತ್ತಾ ಅವಳ ವಿದ್ಯೆ ಕಠಿಣವಾಗುತ್ತಿದೆ, ಆದ್ದರಿಂದಲೇ ಅವಳಿಗೆ ಓದು ಕಷ್ಟವಾಗುತ್ತಿದೆ ಎಂದು. ಸ್ಕೂಲ್ಗೆ ಹೋಗಲು ಇಷ್ಟವಾಗುತ್ತಿಲ್ಲ ಎಂದು. ಆದ್ದರಿಂದಲೇ ನಾನು ಅವಳನ್ನು ಗದರಿಸಿ ಬೈದು ಸ್ಕೂಲ್ಗೆ ಕಳಿಸಿಕೊಡುತ್ತಿದ್ದೆ. ನಾನು ಅವಳಿಗೆ ಅರ್ಥ ಮಾಡಿಸುತ್ತಿದ್ದೆ, ಸ್ಕೂಲ್ಗೆ ಹೋಗುವುದು ಜೀವನದಲ್ಲಿ ಎಷ್ಟು ಮುಖ್ಯ ಎಂದು. ಆ ತಾಯಿ ಮಾತುಗಳಲ್ಲಿ ಇದ್ದ ಅರ್ಥ ಈಗ ನನಗೆ ಅರ್ಥವಾಗಿತ್ತು. ನನ್ನ ಮನಸ್ಸಿನಲ್ಲಿ ಈಗ ಒಂದು ಅನುಮಾನ ಶುರುವಾಗಿತ್ತು. ನಮ್ಮ ಸ್ಕೂಲ್ನಲ್ಲಿ ಕೆಲವು ಗಂಡಸರು ಟೀಚರ್ಸ್ ಕೂಡ ಇದ್ದರು. ಅವರು ಹೆಣ್ಣು ಮಕ್ಕಳ ಜೊತೆ ತುಂಬಾ ಕ್ಲೋಸ್ ಆಗಿರುತ್ತಿದ್ದರು. ಅವರು ಕೆಲವೊಂದು ಸಮಯ ಒಂಟಿಯಾಗಿ ಆ ಮಕ್ಕಳ ಜೊತೆ ಮಾತುಕತೆ ಮಾಡುತ್ತಿದ್ದರು. ಕೆಲವೊಂದು ಟೀಚರ್ಗಳ ಬುದ್ಧಿಯೇ ಆ ರೀತಿ ಇರುತ್ತದೆ. ಹೆಣ್ಣು ಮಕ್ಕಳು ಒಂಟಿಯಾಗಿ ಕಾಣಿಸಿದ ತಕ್ಷಣ ಅವರ ಜೊತೆ ಸಲಿಗೆಯಿಂದ ಪ್ರೀತಿಯಾಗಿ ಇರುವುದನ್ನು ಮಾಡುತ್ತಾರೆ. ಆದರೆ ನಾನು ಯಾವುದೇ ಕಾರಣವಿಲ್ಲದೆ ಯಾರ ಮೇಲೆಯೂ ಅನುಮಾನ ಪಡಲು ಸಾಧ್ಯವಿರಲಿಲ್ಲ. ಸಂಧ್ಯಾ ಪ್ರಜ್ಞೆ ಬಂದು ಅವಳು ಹೇಳುವವರೆಗೂ ನಾವು ಯಾರ ಮೇಲೆಯೂ ಅನುಮಾನ ಪಡುವ ಹಾಗಿಲ್ಲ. ಸ್ವಲ್ಪ ಸಮಯದ ನಂತರ ನನ್ನ ಮನೆಯಿಂದ ಫೋನ್ ಬಂತು. ನನ್ನ ಮಕ್ಕಳು ಶಾಲೆಯಿಂದ ಮನೆಗೆ ಬಂದಿದ್ದರು.
ನಾನು ಮನೆಗೆ ಹೋಗದೆ ಇರುವುದು ಮನೆಯಲ್ಲಿ ತೊಂದರೆಗೆ ಈಡು ಮಾಡುತ್ತಿತ್ತು. ನಾನು ಮನೆಗೆ ಹೋಗಬೇಕು ಎಂದು ಹೇಳಿ ಆಕೆಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಅಲ್ಲಿಂದ ಮನೆಗೆ ಹೊರಟೆ. ನಾನು ರಾತ್ರಿಗೆ ಮತ್ತೆ ಬರುತ್ತೇನೆ ಎಂದು ಹೇಳಿದೆ. ನಾನು ಮನೆಗೆ ಬಂದ ಮೇಲೆ ಕೂಡ ನನ್ನ ತಲೆಯಲ್ಲಿ ಸಂಧ್ಯಾಳ ಪರಿಸ್ಥಿತಿಯೇ ಓಡುತ್ತಿತ್ತು. ನನಗೆ ಊಟ ಕೂಡ ಇಳಿಯಲಿಲ್ಲ. ರಾತ್ರಿ ನನ್ನ ಗಂಡ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಾಗ ನಾನು ಅವರಿಗೆ ನಡೆದ ಎಲ್ಲವನ್ನೂ ತಿಳಿಸಿದೆ. ಅವರು ಇವೆಲ್ಲ ಮಾತುಗಳನ್ನು ಕೇಳಿ ಗಾಬರಿಯಾಗಿ ಹಾಗೆಯೇ ನಿಂತು ಬಿಟ್ಟರು. ಅವರು ನನ್ನನ್ನು ಕೇಳಿದರು, ಆ ಮಗು ನಿನ್ನ ಕ್ಲಾಸ್ನಲ್ಲಿ ತಾನೇ ಓದುತ್ತಿತ್ತು, ನಿನಗೆ ಇಷ್ಟು ದಿನಗಳಿಂದ ಏನು ಗೊತ್ತಾಗ್ಲಿಲ್ವಾ? ನಾನು ನಿಧಾನವಾಗಿ ಹೇಳಿದೆ, ಸಂಧ್ಯಾ ತುಂಬಾ ಒಳ್ಳೆಯ ಹುಡುಗಿ, ಅವಳು ತುಂಬಾ ಬುದ್ಧಿವಂತೆ, ಚೆನ್ನಾಗಿ ಓದುತ್ತಿದ್ದಳು. ಆದರೆ ಕೆಲವು ದಿನಗಳಿಂದ ಆ ಮಗುವಿಗೆ ವಿದ್ಯೆಯಲ್ಲಿ ಗಮನ ಕಡಿಮೆಯಾಗಿತ್ತು. ಅವಳು ಕ್ಲಾಸ್ ರೂಮಿನಲ್ಲಿ ಕೂಡ ಏನೋ ಯೋಚಿಸುತ್ತಿದ್ದಳು. ಅವಳ ಮುಖದಲ್ಲಿ ಏನೋ ಭಯ ಕಾಣುತ್ತಿತ್ತು. ಇತ್ತೀಚೆಗೆ ಅವಳ ಮಾರ್ಕ್ಸ್ ಕೂಡ ತುಂಬಾ ಕಡಿಮೆ ಬರುತ್ತಿತ್ತು. ಅವಳು ಯಾವಾಗಲೂ ಸೈಲೆಂಟ್ ಆಗಿ ಇರಲು ಶುರು ಮಾಡಿದ್ದಳು. ಆ ಮಗು ಕೆಲವು ದಿನಗಳಿಂದ ಕುಳಿತಲ್ಲಿ ಹಾಗೆಯೇ ಪ್ರಜ್ಞೆ ತಪ್ಪುತ್ತಿತ್ತು. ನಾನಂದುಕೊಳ್ಳುತ್ತಿದ್ದೆ ಅವರ ಮನೆಯಲ್ಲಿನ ಕಷ್ಟಗಳಿಂದ ಅವಳು ಮಲಗಿದ್ದಾಳೆ ಎಂದು. ನಾನು ಮೊದಲೇ ಇವೆಲ್ಲವನ್ನು ಅರ್ಥ ಮಾಡಿಕೊಂಡಿದ್ದರೆ ನಾನು ಆ ಮಗುವನ್ನು ಕಾಪಾಡಬಹುದಾಗಿತ್ತೇನೋ. ಆದರೆ ಈಗ ಆ ಮಗು ಜೀವನ ಮತ್ತು ಮರಣದ ಮಧ್ಯೆ ಹೋರಾಟ ನಡೆಸುತ್ತಿದ್ದಾಳೆ. ನಾನು ನನ್ನ ಗಂಡನಿಗೆ ಹೇಳಿದೆ, ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡೇ ಹೋಗಿ ಎಂದ. ಅವರು ನನ್ನನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಬಂದರು. ನಾವು ಅಲ್ಲಿ ಹೋದ ಮೇಲೆ ಈಗ ಸಂಧ್ಯಾಗೆ ಪ್ರಜ್ಞೆ ಬಂದಿತ್ತು. ನಾನು ತಕ್ಷಣ ಸಂಧ್ಯಾ ಬಳಿ ಹೋದೆ. ಅವಳ ಕೈಯನ್ನು ಹಿಡಿದುಕೊಂಡೆ. ಅವಳು ಒಂದೇ ಸಮನೆ ಅಳುತ್ತಿದ್ದಳು. ನಾನು ನಿಧಾನವಾಗಿ ಹೇಳಿದೆ, ಸಂಧ್ಯಾ, ನನ್ನ ಮೇಲೆ ಭರವಸೆ ಇಡು. ನನಗೆ ಹೇಳು, ನಿನ್ನ ಜೊತೆ ಇವೆಲ್ಲ ಹೇಗೆ ನಡೆಯಿತು? ಯಾರು ಮಾಡಿದರು? ಆದರೆ ಸಂಧ್ಯಾ ಏನು ಹೇಳದೆ ಅಳುತ್ತಾ ಕುಳಿತಿದ್ದಳು. ನಾನು ಎಷ್ಟೇ ಕೇಳಿದರೂ ಅವಳು ಸೈಲೆಂಟ್ ಆಗಿದ್ದಳು. ಅವಳ ಬಾಯಿಂದ ಮಾತೇ ಬರಲಿಲ್ಲ. ನಾನು ಆ ಮಗುವಿಗೆ ತೊಂದರೆ ಕೊಡಲು ಇಷ್ಟಪಡಲಿಲ್ಲ. ಅವಳು ಈಗ ಕೂಡ ತುಂಬಾ ಶಾಕ್ನಲ್ಲಿ ಇದ್ದಳು. ನಾನು ಈಗ ಸೈಲೆಂಟ್ ಆಗಿ ಮನೆಗೆ ವಾಪಸ್ಸು ಬಂದುಬಿಟ್ಟೆ. ಆದರೆ ನನ್ನ ಮನಸ್ಸು ತುಂಬಾ ಗಾಬರಿಯಲ್ಲಿತ್ತು. ನಾನಂದುಕೊಂಡೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಎಂದು. ಆದರೆ ಸಂಧ್ಯಾಳ ತಾಯಿಗೆ ಇದು ಇಷ್ಟವಿರಲಿಲ್ಲ. ಆಕೆ ಹೇಳಿದಳು, ಈ ವಿಷಯ ಪೊಲೀಸರಿಗೂ ಹೋದರೆ ನನ್ನ ಮಗಳ ಜೀವನ ಹಾಳಾಗುತ್ತದೆ. ಅವಮಾನವಾಗುವುದಕ್ಕಿಂತ ನಾವು ಸುಮ್ಮನೆ ಇರುವುದೇ ಒಳ್ಳೆಯದು ಎಂದು. ಆಕೆ ಮಾತ್ರವಲ್ಲ, ನಮ್ಮ ಶಾಲೆಯ ಪ್ರಿನ್ಸಿಪಲ್ ಮೇಡಮ್ ಕೂಡ ಇದನ್ನೇ ಬಯಸಿದ್ದರು. ಆದರೆ ನಾವು ಮಾಡುತ್ತಿರುವುದು ಸರಿಯಾ? ನನಗೆ ನನ್ನ ಕೆಲಸವನ್ನು ಉಳಿಸಿಕೊಳ್ಳಬೇಕಿತ್ತು. ಸಂಧ್ಯಾಗೆ ಕೂಡ ನ್ಯಾಯ ಕೊಡಿಸಬೇಕಿತ್ತು. ನನ್ನ ಗಂಡ ನನ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರು ಹೇಳಿದರು, ಪ್ರಮೀಳಾ, ನೀನು ಏನು ಮಾಡಬೇಕೆಂದಿದ್ದರೂ ತುಂಬಾ ಯೋಚನೆ ಮಾಡಿ ಶಾಂತ ಮನಸ್ಸಿನಲ್ಲಿ ಮಾಡು. ಪೊಲೀಸರ ಬಳಿ ಹೋದರೆ ಮೊದಲನೆಯದಾಗಿ ಅವರು ನಿನ್ನನ್ನೇ 1000 ಪ್ರಶ್ನೆ ಕೇಳುತ್ತಾರೆ. ನೀನೇ ಅವಳನ್ನು ಮೊದಲ ಬಾರಿಗೆ ನೋಡಿದ್ದೆ. ನಿನ್ನನ್ನು ಪದೇ ಪದೇ ಪೊಲೀಸರು ಸ್ಟೇಷನ್ಗೆ ಕರೆಸುತ್ತಾರೆ. ಇವೆಲ್ಲವೂ ನಮ್ಮ ಜೀವನಕ್ಕೆ ಕೂಡ ತುಂಬಾ ತೊಂದರೆಯನ್ನು ಉಂಟು ಮಾಡುತ್ತದೆ. ನನ್ನ ಗಂಡ ಅವರ ಮನಸ್ಸಿಗೆ ಬಂದಿದ್ದನ್ನು ಅವರು ಹೇಳಿದ್ದರು. ಆದರೆ ನಾನು ಒಬ್ಬ ಟೀಚರ್. ಅದಕ್ಕಿಂತಲೂ ಮೊದಲು ನಾನು ಒಂದು ಹೆಣ್ಣು. ಒಬ್ಬ ಹೆಣ್ಣಾಗಿದ್ದು ನಾನು ನನ್ನ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗಾಗಿ ಏನಾದರೂ ಒಂದು ಮಾಡಲೇಬೇಕು ಅಂದುಕೊಂಡೆ. ನಾನು ಸುಮ್ಮನೆ ಇರಲು ಸಾಧ್ಯವಿರಲಿಲ್ಲ. ಯಾಕೆಂದರೆ ನನಗೂ ಕೂಡ 2 ಹೆಣ್ಣು ಮಕ್ಕಳಿದ್ದರು. ಈ ವಿಷಯ ಇಷ್ಟು ಸುಲಭವಾಗಿ ಮುಗಿಯುವಂತದ್ದಲ್ಲ. ಮರುದಿನ ಬೆಳಿಗ್ಗೆ ನಾನು ಪ್ರಿನ್ಸಿಪಲ್ ಮೇಡಮ್ ಬಳಿ ಹೋದೆ. ಈಗ ಪ್ರಿನ್ಸಿಪಲ್ ಅವರು ಕಠಿಣವಾದ ಕಣ್ಣುಗಳಿಂದ ನನ್ನನ್ನೇ ಗುರಾಯಿಸಿದರು. ನಾನು ಹೇಳಿದೆ, ಮೇಡಮ್, ಸಂಧ್ಯಾಳ ತಾಯಿ ಪೊಲೀಸ್ನವರ ಬಳಿ ಹೋಗುವುದಿಲ್ಲವಂತೆ. ಆದರೆ ನಾವು ಆ ಕೆಲಸ ಮಾಡಬೇಕು. ಆ ಮಗುವಿನ ಜೊತೆ ಯಾರೋ ಅನ್ಯಾಯ ಮಾಡಿದ್ದಾರಲ್ಲವೇ? ಈ ದಿನ ನಾವು ಸೈಲೆಂಟ್ ಆಗಿ ಇದ್ದರೆ ನಾಳೆ ಇನ್ನೊಬ್ಬ ಹೆಣ್ಣು ಮಕ್ಕಳ ಜೊತೆ ಇದೇ ರೀತಿ ಆಗುತ್ತದೆ. ಈಗ ಪ್ರಿನ್ಸಿಪಲ್ ಮೇಡಮ್ ನನ್ನ ಮಾತುಗಳನ್ನು ಸೈಲೆಂಟ್ ಆಗಿ ಕೇಳಿದರು. ಆದರೆ ಅವರ ಮುಖದಲ್ಲಿ ಯಾವುದೇ ಭಾವನೆ ಕಾಣಿಸಲಿಲ್ಲ. ನನ್ನ ಮಾತುಗಳಲ್ಲಿ ದುಃಖ ಮತ್ತು ಕೋಪವಿತ್ತು. ನಾನು ಪ್ರಿನ್ಸಿಪಲ್ ಮೇಡಮ್ನ ಕಣ್ಣಲ್ಲೇ ನೋಡಿ ಹೇಳಿದೆ, ಮೇಡಮ್, ನೀವೇ ಸ್ವತಃ ನೋಡಿದ್ದೀರಿ. ಆ ಮಗು ಸ್ಕೂಲ್ನ ವಾಶ್ರೂಮ್ನಲ್ಲೇ ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಕೇವಲ 5 ರಿಂದ 6 ತಿಂಗಳ ಹಸುಗೂಸು ಅದು. ಒಂದು ವೇಳೆ ಆ ಪರಿಸ್ಥಿತಿಯಲ್ಲಿ ಆ ಮಗುವಿನ ಜೀವ ಹೋಗಿದ್ದರೆ? ಈಗ ಪ್ರಿನ್ಸಿಪಲ್ ಮೇಡಮ್ ದೀರ್ಘವಾಗಿ ಉಸಿರು ತೆಗೆದುಕೊಂಡರು. ಅವರ ಕಣ್ಣುಗಳಲ್ಲಿಯೂ ನೀರಾಡಿತ್ತು. ಮರುಕ್ಷಣದಲ್ಲಿಯೇ ಅವರು ಹೇಳಿದರು, ಪ್ರಮೀಳಾ ಮೇಡಮ್, ನೀವು ಒಬ್ಬ ಬಡ ಮಗುವಿಗಾಗಿ ತುಂಬಾನೇ ಯೋಚಿಸುತ್ತಿದ್ದೀರಾ. ನಾನು ಅವರ ತಾಯಿಯನ್ನು ಸುಮ್ಮನೆ ಮಾಡಿದ್ದೇನೆ. ನಾನು ಆ ಮಗುವಿನ ಟ್ರೀಟ್ಮೆಂಟ್ಗೂ ಕೂಡ ದುಡ್ಡು ಕೊಟ್ಟಿದ್ದೇನೆ. ಈ ಕತೆ ಇಲ್ಲಿಗೆ ಮುಗಿದು ಹೋಯಿತು. ಇನ್ನು ನೀವು ಕೂಡ ಸುಮ್ಮನಾಗಿ ಬಿಡಿ. ಅವರ ಮಾತುಗಳಿಗೆ ನನಗೆ ತುಂಬಾ ಬೇಸರವಾಯಿತು. ಮೇಡಮ್, ಒಂದು ಅಮಾಯಕ ಮಗುವಿನ ಜೀವನ ಹಾಳಾಗುವುದು ನಿಮಗೆ ಕೇವಲ ಒಂದು ಕಥೆಯಾ? ಆದರೆ ಪ್ರಿನ್ಸಿಪಲ್ ಮೇಡಮ್ ಅವರ ತೀರ್ಮಾನದ ಮೇಲೆಯೇ ನಿಂತಿದ್ದರು. ಆಕೆ ನನಗೆ ಹೇಳಿದರು, ನನಗೆ ಯಾವುದೇ ತಲೆನೋವು ಬೇಡ. ನನಗೆ ನನ್ನ ಶಾಲೆಗೆ ಕೆಟ್ಟ ಹೆಸರು ಬರುತ್ತದೆ ಎಂದು. ಈ ವಿಷಯವನ್ನು ಪೊಲೀಸನವರೆಗೂ ಹೋದರೆ ನಮ್ಮ ಶಾಲೆಗೆ ತುಂಬಾ ಕೆಟ್ಟ ಹೆಸರು. ಇನ್ನು ಇಲ್ಲಿಗೆ ಯಾರೂ ಅವರ ಹೆಣ್ಣು ಮಕ್ಕಳನ್ನು ಸೇರಿಸಲು ಧೈರ್ಯ ಮಾಡುವುದಿಲ್ಲ. ನೀವು ಇನ್ನು ಸೈಲೆಂಟ್ ಆಗಿ ನಿಮ್ಮ ಕ್ಲಾಸ್ಗೆ ಹೊರಡಿ, ನಿಮ್ಮ ಕೆಲಸಗಳನ್ನು ಮಾಡಿ ಎಂದರು. ನಾನು ಏನೂ ಮಾತನಾಡಲಾರದೆ ಸೈಲೆಂಟ್ ಆಗಿ ನನ್ನ ರೂಮಿಗೆ ಬಂದಿದ್ದೆ. ನನಗೆ ಚೆನ್ನಾಗಿ ಗೊತ್ತು, ಈ ದಿನ ಸಂಧ್ಯಾ, ನಾಳೆ ಇನ್ನೊಬ್ಬಳು. ಈಗ ಶಾಲೆಯಲ್ಲಿ ಕುಳಿತಿರುವ ಅಷ್ಟು ಹೆಣ್ಣು ಮಕ್ಕಳನ್ನು ನಾನು ನಿಧಾನವಾಗಿ ಗಮನಿಸಿದೆ.
ಈ ದಿನ ಸಂಧ್ಯಾ ಜೊತೆ ಈ ಘಟನೆ ನಡೆದಿದೆ. ನಾಳೆ ದಿನ ಇನ್ನೊಂದು ಹೆಣ್ಣು ಮಗುವಿನ ಜೊತೆ ಇದೇ ರೀತಿ ಘಟನೆ ನಡೆಯುತ್ತಿದೆ. ಇದೇ ಮಾತುಗಳನ್ನು ನನ್ನನ್ನು ಶಾಂತವಾಗಿ ಕುಳಿತುಕೊಳ್ಳಲು ಬಿಡಲಿಲ್ಲ. ನಾನು ಈಗ ಶಾಲೆಯ ಹೆಣ್ಣು ಮಕ್ಕಳ ಜೊತೆ ಮಾತನಾಡಲು ಶುರು ಮಾಡಿದೆ. ಸಂಧ್ಯಾಳ ಸ್ನೇಹಿತರು ಅವಳ ಅಕ್ಕಪಕ್ಕ ಕೂರುವ ಮಕ್ಕಳನ್ನು ವಿಚಾರಿಸಿದೆ. ನೀವು ಸಂಧ್ಯಾಳಲ್ಲಿ ಏನಾದರೂ ಬದಲಾವಣೆ ನೋಡಿದಿರಾ? ಅವಳಿಗೆ ಯಾರಾದರೂ ಏನಾದರೂ ತೊಂದರೆ ಕೊಟ್ಟರಾ? ಆ ಮಕ್ಕಳು ಹೇಳಿದರು, ಅವಳು ಸ್ವಲ್ಪ ವಿಚಿತ್ರವಾಗಿ ಬದಲಾದ ರೀತಿ ಕಾಣಿಸುತ್ತಿತ್ತು. ಆದರೆ ವಿಷಯವೇನೆಂದು ನಮಗೆ ಗೊತ್ತಿಲ್ಲ. ಆಗ ಒಂದು ಮಗು ನನಗೆ ಒಂದು ವಿಷಯವನ್ನು ಹೇಳಿದಳು. ಅದನ್ನು ಕೇಳಿ ನನಗೆ ಗಾಬರಿಯಾಗಿ ಹೋಯಿತು. ನಾನು ಅಲ್ಲೇ ಚೇರ್ ಮೇಲೆ ಕುಸಿದು ಬಿದ್ದಿದ್ದೆ. ಆ ಮಗು ಭಯದಿಂದ ನಡುಗುವ ಧ್ವನಿಯಲ್ಲಿ ಹೇಳಿತು, ಮೇಡಮ್, ಕೆಲವು ತಿಂಗಳ ಹಿಂದೆ ಕಂಪ್ಯೂಟರ್ ಟೀಚರ್ ಸಂಧ್ಯಾಳನ್ನು ಸ್ಕೂಲ್ ಬಿಟ್ಟ ಮೇಲೆ ಇಲ್ಲಿಯೇ ನಿಲ್ಲಿಸಿಕೊಂಡಿದ್ದರು. ಸಂಧ್ಯಾ ಕಂಪ್ಯೂಟರ್ನಲ್ಲಿ ತುಂಬಾ ವೀಕ್ ಆಗಿದ್ದಳಲ್ವಾ? ಅವರ ಮನೆಯಲ್ಲಿ ಕಂಪ್ಯೂಟರ್ ಇರಲಿಲ್ಲ. ಅವಳಿಗೆ ಮನೆಯ ಹತ್ತಿರ ಯಾರು ಹೇಳಿಕೊಡುವವರು ಇರಲಿಲ್ಲ. ಅವಳು ಪದೇ ಪದೇ ಕಂಪ್ಯೂಟರ್ ಟೆಸ್ಟ್ನಲ್ಲಿ ಫೈಲ್ ಆಗುತ್ತಿದ್ದಳು. ಆದ್ದರಿಂದ ನೀನು ಶಾಲೆ ಬಿಟ್ಟ ನಂತರ ಇಲ್ಲೇ ನಿಲ್ಲು, ನಾನು ನಿನಗೆ ಕಂಪ್ಯೂಟರ್ ಅನ್ನು ಚೆನ್ನಾಗಿ ಹೇಳಿಕೊಡುತ್ತೇನೆ ಎಂದಿದ್ದರು. ಆ ದಿನ ಸಂಧ್ಯಾ ಶಾಲೆ ಬಿಟ್ಟ ನಂತರ ಇಲ್ಲೇ ಇದ್ದಳು. ಆ ದಿನದ ನಂತರವೇ ಸಂಧ್ಯಾ ತುಂಬಾ ಬದಲಾಗಿ ಹೋದಳು. ನನಗನ್ನಿಸುತ್ತಿತ್ತು, ಕಂಪ್ಯೂಟರ್ ಸರ್ ಅವಳಿಗೆ ತುಂಬಾ ಸ್ಟ್ರಿಕ್ಟ್ ಆಗಿ ಒಡೆದು ಬೈದು ಹೇಳಿಕೊಟ್ಟಿದ್ದಾರೇನೋ ಎಂದು. ಆದ್ದರಿಂದಲೇ ಅವಳು ಯಾರ ಬಳಿ ಮಾತನಾಡುತ್ತಿಲ್ಲ, ಅವಳು ವಿಚಿತ್ರವಾಗಿ ನಡೆದುಕೊಳ್ಳುತ್ತಿದ್ದಾಳೆ ಎಂದು. ಆಗಿನಿಂದಲೇ ಅವಳು ನನ್ನ ಜೊತೆ ಕೂಡ ಮಾತನಾಡುವುದನ್ನು ನಿಲ್ಲಿಸಿಬಿಟ್ಟಳು. ನಾನಂದುಕೊಂಡೆ, ಒಂದು ವೇಳೆ ಅವಳಿಗೆ ನನ್ನ ಗೆಳೆತನದ ಅವಶ್ಯಕತೆ ಇಲ್ಲವೆಂದರೆ ನನಗೂ ಕೂಡ ಅವಳು ಅವಶ್ಯಕತೆ ಇಲ್ಲ ಎಂದುಕೊಂಡೆ. ಈ ಮಾತುಗಳನ್ನು ಕೇಳಿ ಅವಳು ಸುಮ್ಮನೆ ಹಾಗೆಯೇ ಕಣ್ಣಲ್ಲಿ ನೀರು ಹಾಕಿದಳು. ಈ ಮಾತುಗಳನ್ನು ಕೇಳಿದ ನನಗೆ ಜೀವ ಹೋದಂತಾಯಿತು. ಈಗ ನನ್ನ ಅನುಮಾನ ನಿಜವಾಗಿತ್ತು. ಈಗ ನನಗೆ ಪೂರ್ತಿಯಾಗಿ ನಂಬಿಕೆ ಬಂದಿತ್ತು. ಈಗ ಸಮಯವನ್ನು ಹಾಳು ಮಾಡುವ ಪ್ರಶ್ನೆಯೇ ಇರಲಿಲ್ಲ. ನಾನು ಈಗ ಕಂಪ್ಯೂಟರ್ ಟೀಚರ್ ಜೊತೆ ಮಾತನಾಡಬೇಕಿತ್ತು. ಶಾಲೆ ಬಿಟ್ಟ ನಂತರ ನಾನು ತಕ್ಷಣ ಕಂಪ್ಯೂಟರ್ ಟೀಚರ್ನನ್ನು ಅಲ್ಲಿಯೇ ನಿಲ್ಲಿಸಿದೆ. ಶಿವಕುಮಾರ್ ಸರ್, ಒಂದು ನಿಮಿಷ. ನಾನು ನಗುತ್ತಾ ಅವರನ್ನು ನೋಡಿ ಹೇಳಿದೆ, ಸಂಧ್ಯಾ ಜೊತೆ ಯಾರು ಆ ರೀತಿ ಮಾಡಿದ್ದಾರೆ ಎಂದು ನಮಗೆ ಗೊತ್ತಾಯಿತು. ಈಗ ಕಂಪ್ಯೂಟರ್ ಸರ್ ಗಾಬರಿಯಿಂದ ನನ್ನನ್ನೇ ನೋಡಿದರು. ಒಂದು ಕ್ಷಣ ಅವರು ಗಾಬರಿ ಪಟ್ಟರಷ್ಟೇ. ನಂತರ ಅವರು, ನಿಮಗೆ ಸತ್ಯ ಗೊತ್ತಾಗಿದ್ದರೆ ನೀವು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ನೀವು ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಬೇಕಾಗಿತ್ತು. ನೀವು ತುಂಬಾ ಆಲಸ್ಯ ಮಾಡಬಾರದು ಮೇಡಮ್. ನನಗೆ ಈಗ ಏನೂ ಅರ್ಥವಾಗಲಿಲ್ಲ. ಇವರು ನಿಜವಾಗಿಯೂ ದೋಷಿಯಾಗಿದ್ದರೆ ಈ ರೀತಿ ಮಾತನಾಡುತ್ತಾರಾ? ಇವರು ಶಾಲೆಯಲ್ಲಿ ತುಂಬಾ ಮರ್ಯಾದೆ ಕೊಟ್ಟು ಎಲ್ಲರ ಜೊತೆ ಗೌರವದಿಂದ ಮಾತನಾಡುವ ವ್ಯಕ್ತಿ. ಇವರು ಈ ರೀತಿ ಮಾಡಲು ಸಾಧ್ಯವೇ ಎಂದು ಈಗ ನಾನು ಕೋಪವಾಗಿ ಅವರನ್ನೇ ಗುರುಗುಟ್ಟುತ್ತಾ ನೋಡುತ್ತಾ ಕೇಳಿದೆ, ನೀವು 5 ತಿಂಗಳ ಹಿಂದೆ ಸಂಧ್ಯಾಳನ್ನು ಸ್ಕೂಲ್ ಮುಗಿದ ನಂತರ ಯಾಕೆ ಇಲ್ಲೇ ಇರಿಸಿಕೊಂಡಿದ್ದೀರಿ? ನಿಮಗೆ ಆ ರೀತಿಯಾದಂತಹ ಏನು ಕೆಲಸವಿತ್ತು? ಸ್ಕೂಲಲ್ಲಿ ಮಾಡಲು ಸಾಧ್ಯವಾಗದ ಆ ಕೆಲಸ ಸ್ಕೂಲ್ ಮುಗಿದ ಮೇಲೆ ಮಾಡಲು ಸಾಧ್ಯವಾಗಿತ್ತಾ? ನನ್ನ ಪ್ರಶ್ನೆಗಳನ್ನು ಕೇಳಿ ಅವರಿಗೆ ಸ್ವಲ್ಪ ಗಾಬರಿಯಾಗಿತ್ತು. ಅವರು ಸ್ವಲ್ಪ ಸಮಯ ಸೈಲೆಂಟ್ ಆಗಿ ನಿಂತಿದ್ದರು. ಅವರು ಈಗ ನಿಧಾನವಾಗಿ ಹೇಳಿದರು, ಮೇಡಮ್, ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ನಿಮಗೆ ಅನ್ನಿಸುತ್ತಿದೆಯಾ ನಾನು ಆ ಮಗುವಿನ ಜೊತೆ ಆ ರೀತಿಯಾದಂತಹ ನೀಚ ಕೆಲಸವನ್ನು? ಅವನು ಮುಂದಕ್ಕೆ ಏನೂ ಹೇಳಲೇ ಇಲ್ಲ. ನಾನು ಸುಮ್ಮನೆ ನಿಂತಿದ್ದೆ, ಅವನೇ ಹೇಳಲಿ ಎಂದು. ಈಗ ಅವರೇ ಮಾತನಾಡಿದರು. ಸಂಧ್ಯಾಳಿಗೆ ಕಂಪ್ಯೂಟರ್ ತುಂಬಾ ಕಷ್ಟವಾಗುತ್ತಿತ್ತು. ಆದ್ದರಿಂದಲೇ ನಾನು ಆ ಮಗುವನ್ನು ಸ್ಕೂಲ್ ಬಿಟ್ಟ ನಂತರ ಇಲ್ಲಿಯೇ ಇರಲು ಹೇಳಿದೆ. ನಾನು ಲ್ಯಾಬ್ನಲ್ಲಿ ಆ ಮಗುವಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋಣ ಎಂದುಕೊಂಡಿದ್ದೆ. ಆದರೆ ಅದೇ ಸಮಯಕ್ಕೆ ನನ್ನ ಹೆಂಡತಿ ಕಡೆಯಿಂದ ನನಗೆ ಫೋನ್ ಬಂದಿತ್ತು. ಅವಳಿಗೆ ತುಂಬಾ ಹುಷಾರಿಲ್ಲದಾಗಿತ್ತು. ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು. ನಿಮಗೂ ಚೆನ್ನಾಗಿ ಗೊತ್ತು ತಾನೆ, 5 ತಿಂಗಳ ಮುಂಚೆ ನನ್ನ ಹೆಂಡತಿಗೆ ಹೆರಿಗೆಯಾಗಿ ನಮ್ಮ ಮನೆಗೆ ಮುದ್ದಾದ ಹೆಣ್ಣು ಮಗು ಬಂದಿತ್ತು. ಅದು ಆ ದಿನವೇ ಮೇಡಮ್. ನಾನು ಇನ್ನು ಸ್ಟಾಫ್ ರೂಮ್ನಲ್ಲೇ ಇದ್ದೆ. ನನ್ನ ಹೆಂಡತಿಯ ಫೋನ್ ಬಂದಾಗ ನಾನು ಹೋಗುವಾಗ ವಾಚ್ಮೆನ್ಗೆ ಹೇಳಿಬಿಟ್ಟೇ ಹೋದೆ, ಸಂಧ್ಯಾ ನನಗಾಗಿ ಕಂಪ್ಯೂಟರ್ ರೂಮ್ನಲ್ಲಿ ಕಾಯುತ್ತಿದ್ದಾಳೆ. ಆದರೆ ನಾನು ಅರ್ಜೆಂಟಾಗಿ ಆಸ್ಪತ್ರೆಗೆ ಹೋಗಬೇಕು ಎಂದು. ಆದ್ದರಿಂದಲೇ ನೀನು ಆ ಮಗುವನ್ನು ತಕ್ಷಣ ಮನೆಗೆ ಹೋಗಲು ಹೇಳು ಎಂದು ಹೇಳಿ ನಾನು ಆಸ್ಪತ್ರೆಗೆ ಹೊರಟು ಹೋದೆ. ಇಷ್ಟೇ ಮೇಡಮ್ ನಡೆದಿದ್ದು. ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲದಿದ್ದರೆ ನೀವು ಸಂಧ್ಯಾಳನ್ನು ಕೇಳಿ. ಇಲ್ಲದಿದ್ದರೆ ಆ ವಾಚ್ಮೆನ್ ಅನ್ನು ಕೂಡ ವಿಚಾರಿಸಬಹುದು. ನಿಮ್ಮ ಮೇಲೆ ಈ ರೀತಿಯಾದಂತಹ ಭರವಸೆ ಇರಲಿಲ್ಲ ಮೇಡಮ್. ನನಗೆ ಕೂಡ ಒಂದು ಹೆಣ್ಣು ಮಗುವಿದೆ. ನಾನು ಒಂದು ಹೆಣ್ಣು ಮಗುವಿನ ತಂದೆ. ಒಂದು ಅಮಾಯಕ ಹೆಣ್ಣು ಮಗುವಿನ ಮೇಲೆ ಈ ರೀತಿಯಾದಂತಹ ನೀಚ ಕೃತ್ಯವನ್ನು ಮಾಡಲು ನನ್ನಿಂದ ಯೋಚಿಸಲು ಕೂಡ ಸಾಧ್ಯವಿಲ್ಲ. ನೀವು ನನ್ನನ್ನು ನಂಬಿದ್ದು ಇಷ್ಟೇನಾ? ಅವರು ತುಂಬಾ ಬೇಸರದಿಂದ ಅಲ್ಲಿಂದ ಹೊರಟು ಹೋದರು. ನಾನು ಈಗ ಯೋಚಿಸುತ್ತಿದ್ದೆ, ನನ್ನ ಮನಸ್ಸಿನಲ್ಲಿ ಕೂಡ ಅವರ ಮೇಲೆಯೇ ಅನುಮಾನವಿತ್ತು. ಆದರೆ ಒಂದು ವೇಳೆ ಅವರು ಅಮಾಯಕರಾದರೆ ಈ ಕೆಲಸ ಮಾಡಿದ್ದಾರು? ಈಗ ನನ್ನ ಅನುಮಾನ ವಾಚ್ಮೆನ್ ಕಡೆಗೆ ಹೋಯಿತು. ನಾನು ತಕ್ಷಣ ವಾಚ್ಮೆನ್ ಬಳಿ ಹೋದೆ. ಅವನನ್ನು ಕಠಿಣವಾಗಿ ಕೇಳಿದೆ, 5 ತಿಂಗಳ ಮುಂಚೆ ಕಂಪ್ಯೂಟರ್ ರೂಮ್ನಲ್ಲಿ ಸಂಧ್ಯಾಳ ಜೊತೆ ಏನು ನಡೆಯಿತು? ಆ ಮಾತುಗಳು ಕತ್ತಲಲ್ಲಿ ಬಾಣ ಬಿಡುವ ಹಾಗೆ ಇತ್ತು. ಆದರೆ ನನ್ನ ಪ್ರಶ್ನೆಗೆ ಅವನು ಗಾಬರಿ ಪಟ್ಟಿದ್ದ. ಅವನು ನಡುಗುವ ಧ್ವನಿಯಲ್ಲಿ ಹೇಳಿದ, ಮೇಡಮ್, ನನಗೇನೂ ಗೊತ್ತಿಲ್ಲ. ಅವನ ಕಣ್ಣುಗಳು, ಅವನ ಹಾವಭಾವ, ಅವನ ಮಾತುಗಳಿಗೆ ಹೊಂದಾಣಿಕೆಯಾಗಲಿಲ್ಲ. ನಾನು ಹೇಳಿದೆ, ನಿನಗೆ ಎಲ್ಲ ಚೆನ್ನಾಗಿ ಗೊತ್ತು. ನೀನು ಈಗ ಸತ್ಯ ಹೇಳಿದರೆ ಸರಿ, ಇಲ್ಲದಿದ್ದರೆ
ನಾನು ಪೊಲೀಸರನ್ನು ಕರೆಯುತ್ತೇನೆ. ಈ ಮಾತುಗಳು ಅವನನ್ನು ಹೆದರಿಸಲು ಹೇಳಿದ್ದೆ. ಅವನು ಈಗ ನಡುಗುತ್ತಿದ್ದ. ಅಷ್ಟರಲ್ಲಿಯೇ ನಮ್ಮ ಪ್ರಿನ್ಸಿಪಲ್ ಅಲ್ಲಿಗೆ ಬಂದು ಬಿಟ್ಟರು. ಪ್ರಮೀಳಾ ಮೇಡಮ್, ನಿಮಗೆ ಒಂದು ಸಾರಿ ಹೇಳಿದರೆ ಅರ್ಥವಾಗುವುದಿಲ್ಲವೇ ಎಂದು ಜೋರಾಗಿ ಕೂಗಿದರು. ಆಕೆಯ ಕಣ್ಣುಗಳಲ್ಲಿ ತುಂಬಾ ಕೋಪವಿತ್ತು. ಈ ವಿಷಯ ಇಲ್ಲಿಗೆ ಮುಗಿದು ಹೋಗಿದೆ. ನೀವು ತಕ್ಷಣ ನಿಮ್ಮ ಮನೆಗೆ ಹೊರಡಿ. ನನಗೆ ನಮ್ಮ ಶಾಲೆಯಲ್ಲಿ ಹೊಸದಾದಂತಹ ಯಾವುದೇ ಪ್ರಾಬ್ಲಮ್ ಆಗುವುದು ಇಷ್ಟವಿಲ್ಲ. ನಾನು ಬೇರೆ ದಾರಿ ಇಲ್ಲದೆ ಅಲ್ಲಿಂದ ಹೋಗಬೇಕಾಯಿತು. ಆದರೆ ನನ್ನ ಮನಸ್ಸು ಶಾಂತವಾಗಿರಲಿಲ್ಲ. ನನ್ನ ಮನಸ್ಸಿನಲ್ಲಿ ತುಂಬಾ ಭಯ ಮತ್ತು ಗಾಬರಿ ಇತ್ತು. ನಾನು ಸಾಯಂಕಾಲ ಸಂಧ್ಯಾಳನ್ನು ನೋಡಲು ಆಸ್ಪತ್ರೆಗೆ ಹೋದೆ. ನಾನು ಈಗ ಸಂಧ್ಯಾ ಬಳಿ ಕೇಳಿದೆ, ಮಗಳೇ, ನೀನು ಈಗ ಸತ್ಯ ಹೇಳು. ಆ ದಿನ ಕಂಪ್ಯೂಟರ್ ಲ್ಯಾಬ್ನಲ್ಲಿ ನಿನ್ನ ಜೊತೆ ಏನು ನಡೆಯಿತು? ಸಂಧ್ಯಾ ಕಣ್ಣು ಬಿಟ್ಟು ಹಾಗೇ ನೋಡುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಭಯ ಕಾಣಿಸುತ್ತಿತ್ತು. ಕಂಪ್ಯೂಟರ್ ಸರ್ ನಿನ್ನ ಹತ್ತಿರ ಬಂದ್ರ ಅಥವಾ ವಾಚ್ಮೆನ್ ಬಂದ್ನಾ? ಈ ಕೆಲಸ ಮಾಡಿದ್ದು ಯಾರು? ನನ್ನ ಮಾತುಗಳು ಅವಳಿಗೆ ದುಃಖ ತರಿಸಿತು. ಆ ದಿನ ಹೊರಬಂದ ಸತ್ಯ ಎಲ್ಲರನ್ನೂ ನಡಗಿಸಿತ್ತು. ಈಗ ಅಳುತ್ತಾ ಸಂಧ್ಯಾ ಸತ್ಯವನ್ನು ಹೇಳಿದಳು. ಆ ದಿನ ಕಂಪ್ಯೂಟರ್ ಸರ್ ನನ್ನನ್ನು ಇರಲು ಹೇಳಿದರು. ಆದರೆ ಆ ದಿನ ಅವರು ಬರಲಿಲ್ಲ. ಅವರ ಜಾಗದಲ್ಲಿ ವಾಚ್ಮೆನ್ ಬಂದಿದ್ದ. ಅವನು ನನ್ನನ್ನು ಆ ಲ್ಯಾಬ್ನಲ್ಲಿ ಬಂಧಿಸಿದ. ಮತ್ತೆ ಅವರು ನನ್ನ ಬಟ್ಟೆಗಳನ್ನೆಲ್ಲ ಕಿತ್ತು ಹಾಕಿ ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡರು. ಈ ವಿಷಯ ನೀನು ಯಾರ ಬಳಿಯಾದರೂ ಹೇಳಿದರೆ ನಿನ್ನನ್ನು ಸಾಯಿಸಿ ಬಿಡುತ್ತೇನೆ ಎಂದು ಹೆದರಿಸಿದರು. ಅಂದಿನಿಂದ ಅವರು ಆಗಾಗ ನನ್ನ ಜೊತೆ ಅದೇ ರೀತಿ ಮಾಡುತ್ತಿದ್ದರು. ಆದರೆ ನನ್ನ ಆರೋಗ್ಯ ಹದಗೆಟ್ಟಾಗ ನಾನು ವಾಚ್ಮೆನ್ ಬಳಿ ಹೋಗಿ ಮಾತನಾಡಿದೆ. ಈಗ ಅವನು ಸಂಧ್ಯಾ ಗರ್ಭಿಣಿ ಎಂದು ಗೊತ್ತಾಗಿತ್ತು. ಆಗ ಅವನು ತನ್ನ ಹೆಸರು ಹೊರಬರಬಾರದೆಂದು ತಾನು ಮಾಡಿದ ಪಾಪವನ್ನು ಮುಚ್ಚಿಡಲು ಆ ಮಗುವಿಗೆ ವಿಧ ವಿಧವಾದ ಔಷಧಿಗಳನ್ನು ತಂದು ಕೊಡುತ್ತಿದ್ದ. ಸೈಲೆಂಟ್ ಆಗಿ ಈ ಔಷಧಿಗಳನ್ನು ತಿನ್ನು, ಯಾರ ಬಳಿಯಾದರೂ ಏನಾದರೂ ಹೇಳಿದರೆ ನಿನ್ನನ್ನು ಸಾಯಿಸಿ ಬಿಡುತ್ತೇನೆ ಎಂದು ಹೆದರಿಸಿದ್ದ. ಪ್ರತಿದಿನ ಅವನ ಆ ಮಾತುಗಳೇ ಆ ಮಗುವಿನ ಕಿವಿಯಲ್ಲಿ ಗುಯ್ ಅನ್ನುತ್ತಿತ್ತು. ಆದರೆ 10 ವರ್ಷದ ಆ ಮಗು, ಅವಳ ಶರೀರ ಇವು ಎಲ್ಲವನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಕೆಲವು ದಿನಗಳಿಂದ ಅವಳಿಗೆ ತುಂಬಾ ಹೊಟ್ಟೆ ನೋವು ಬರುತ್ತಿತ್ತು. ಅವಳು ಹೆದರಿಕೆಯಿಂದ ಯಾರ ಬಳಿ ಏನೂ ಹೇಳಿಕೊಳ್ಳಲಿಲ್ಲ. ನಂತರ 2 ದಿನದ ಮುಂಚೆ ಅವಳು ಶಾಲೆಗೆ ಬಂದಾಗ ವಾಶ್ರೂಮ್ನಲ್ಲಿಯೇ ಬಿದ್ದು ಬಿಟ್ಟಿದ್ದಳು. ಅಲ್ಲಿಯೇ ಅವಳಿಗೆ ಹೆರಿಗೆಯಾಗಿತ್ತು. ಬಾತ್ರೂಮ್ನಲ್ಲೇ ಅವಳು 5 ತಿಂಗಳ ಮಗುವಿಗೆ ಜನ್ಮ ಕೊಟ್ಟಿದ್ದಳು. ಅವಳು ಆ ಸಮಯದಲ್ಲಿ ಅಲ್ಲೇ ಪ್ರಜ್ಞೆ ಇಲ್ಲದೆ ಸ್ಥಿತಿಗೆ ಬಿದ್ದಿದ್ದಳು. ನಾನು ಅಲ್ಲಿಗೆ ಸರಿಯಾದ ಸಮಯಕ್ಕೆ ಹೋಗದೇ ಇದ್ದಿದ್ದರೆ ಆ ಮಗು ಅಲ್ಲೇ ಸತ್ತು ಹೋಗುತ್ತಿತ್ತು. ಈ ವಿಷಯ ಕೇಳಿ ನನಗೆ ತುಂಬಾ ಕೋಪ ಬಂದಿತ್ತು. ಅವರ ತಾಯಿ ಕೂಡ ಜೋರಾಗಿ ಅಳುತ್ತಾ ಎದೆ ಬಡಿದುಕೊಳ್ಳುತ್ತಿದ್ದರು. ಆಕೆ ಸ್ವಲ್ಪ ಕೂಡ ಊಹಿಸಿರಲಿಲ್ಲ ತನ್ನ ಮಗಳು ಯಾವ ಪರಿಸ್ಥಿತಿ ಇಲ್ಲಿ ಇದ್ದಾಳೆ ಎಂದು. ಸತ್ಯ ಹೊರಬಂದ ನಂತರ ನಾನೀಗ ಎಲ್ಲವನ್ನು ಪ್ರಿನ್ಸಿಪಲ್ ಮೇಡಮ್ಗೆ ಹೇಳಿದೆ. ಈಗ ನಾವು ವಾಚ್ಮೆನ್ ಅನ್ನು ಹುಡುಕಲು ಪ್ರಾರಂಭಿಸಿದೆವು. ಯಾಕೆಂದರೆ ನಾನು ಅವನನ್ನು ವಿಚಾರಿಸಿ ಬಂದ ಮೇಲೆ ಅವನು ಓಡಿ ಹೋಗಿದ್ದ. ಅವನಿಗೆ ಗೊತ್ತಾಗಿತ್ತು ಈಗ ಅವನು ಸಿಕ್ಕಿ ಬಿದ್ದಿದ್ದಾನೆ ಎಂದು. ಆದ್ದರಿಂದಲೇ ಅವನು ಓಡಿ ಹೋಗಿದ್ದ. ಈಗ ಅವನು ಎಲ್ಲಿ ಹೋಗಿದ್ದ? ಅವನ ಊರು ಯಾವುದು? ನಮಗ್ಯಾರಿಗೂ ಏನೂ ಗೊತ್ತಿರಲಿಲ್ಲ. ಸಂಧ್ಯಾಳ ತಾಯಿ ಈ ವಿಷಯವನ್ನು ಪೊಲೀಸರಿಗೆ ತಿಳಿಸಲು ಒಪ್ಪಿಕೊಳ್ಳಲಿಲ್ಲ. ನಾನು ನನ್ನ ಮಗಳ ಮರ್ಯಾದೆಯನ್ನು ಇನ್ನೂ ಹಾಳು ಮಾಡಿಕೊಳ್ಳಲು ನನಗಿಷ್ಟವಿಲ್ಲ. ಜನ ಎಲ್ಲ ಏನಂದುಕೊಳ್ಳುತ್ತಾರೆ ಎಂದು ಆಕೆ ಅಳುತ್ತಾ ಹೇಳಿದಳು. ನಾನು ಸೈಲೆಂಟ್ ಆಗಿ ಅವರನ್ನೇ ನೋಡುತ್ತಿದ್ದೆ. ನನಗೆ ಈಗ ಎಲ್ಲ ವಿಷಯ ಗೊತ್ತಾಗಿತ್ತು. ಆದರೂ ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ಪ್ರಿನ್ಸಿಪಲ್ ಮೇಡಮ್ ಮತ್ತು ಸಂಧ್ಯಾಳ ತಾಯಿ ಇಬ್ಬರಿಗೂ ಪೊಲೀಸರ ಬಳಿ ಹೋಗುವುದು ಇಷ್ಟವಿರಲಿಲ್ಲ. ಒಂದು ವೇಳೆ ಸಂಧ್ಯಾಳ ತಾಯಿ ಸಂಧ್ಯಾಳನ್ನು ಪ್ರತಿದಿನ ಶಾಲೆಯಲ್ಲಿ ಏನು ನಡೆಯುತ್ತಿದೆ, ಏನು ಎತ್ತ ಎಂದು ವಿಚಾರಿಸಿದ್ದರೆ ಇಷ್ಟು ದೂರ ಆಗುತ್ತಿರಲಿಲ್ಲವೇನೋ ಅಲ್ಲವೇ? ನಿಮಗೇನನ್ನಿಸುತ್ತದೆ? ಚಿಕ್ಕ ಕಮೆಂಟಲ್ಲಿ ತಿಳಿಸಿಕೊಡಿ. ಥ್ಯಾಂಕ್ ಯು.